ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಇವರನ್ನು ನೋಡಿದ್ರೆ ನನಗೆ ಉಪೇಂದ್ರ ಅವರ ಸಿನಿಮಾ ನೆನಪಾಗುತ್ತೆ ನೋಡಿ. I am God, God is great. I am God, God is great. I am God, God is great. ಎಕ್ಸಾಕ್ಟ್ ಇದೇ ಥರ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು. ನಾನೇ ಎಲ್ಲ, ನನ್ನಿಂದಾನೇ ಎಲ್ಲ, ನನ್ನ ಮುಂದೆ ಯಾರೂ ಇಲ್ಲ, ಈ ದುರಹಂಕಾರ. ಆ್ಯಂಡ್ ಇವತ್ತು ಆ ದುರಹಂಕಾರ ಎಲ್ಲಿವರೆಗೆ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ, ಸ್ವತಃ ತಾವೇ ಮೈಸೂರಿನ ರಸ್ತೆಗೆ ತಮ್ಮದೇ ಹೆಸರನ್ನ ಇಟ್ಕೊಳ್ಳುವಂಥ ಮಟ್ಟಕ್ಕೆ ಹೋಗಿ ನಿಂತಿದೆ. ಅಷ್ಟಕ್ಕೆ ಇದೇನು ಹೊಸದಲ್ಲ ಬಿಡಿ. ಕಾಂಗ್ರೆಸ್ ಪಕ್ಷದ ಪಾಲಿಸಿನೇ ಇದು. ಅವರಿಗೆ ಅವರವರೇ ಪ್ರಶಸ್ತಿ ಕೊಡ್ಕೊಳ್ಳೋದು, ಇನ್ನು ಸರ್ಕಾರದ ಯೋಜನೆಗೆ ಅವರದ್ದೇ ಹೆಸರನ್ನ ಇಟ್ಕೊಳ್ಳೋದು, ರಸ್ತೆ, ಕೆರೆ, ಅಣೆಕಟ್ಟು ಇವುಗಳಿಗೆ ತಮ್ಮದೇ ಹೆಸರನ್ನ ಇಟ್ಕೊಳ್ಳೋದು, ಸಾರ್ವಜನಿಕ ಶೌಚಾಲಯ ಒಂದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಅವರದ್ದೇ ನಾಯಕರ ಹೆಸರನ್ನ ಬಹುಶಃ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬೇಕಾದ್ರೆ ನೀವೇ ಒಂದ್ಸರಿ ನೋಡಿ. ನೆಹರು ಸತ್ತಿದ್ದು ಯಾವಾಗ? 1964ರಲ್ಲಿ, ಹೌದಾ? ಆದರೆ ಭಾರತ ರತ್ನ ಸಿಕ್ಕಿದ್ದು ಯಾವಾಗ? 1955ರಲ್ಲಿ ಸಿಕ್ಬಿಡ್ತು. ಇನ್ನು ಇಂದಿರಾ ಗಾಂಧಿ ಸತ್ತಿದ್ದು ಯಾವಾಗ? 1984ರಲ್ಲಿ. ಭಾರತ ರತ್ನ ಯಾವಾಗ ಸಿಕ್ತು? 1971ರಲ್ಲಿ ಸಿಕ್ಬಿಡ್ತು. ಅಂದರೆ ಅವರಿಗೆ ಅವರೇ ಪ್ರಶಸ್ತಿಯನ್ನು ಕೊಟ್ಕೊಳ್ತಾರೆ. ಇವನ್ ರಾಜೀವ್ ಗಾಂಧಿ ಅವ್ರದ್ದು ಕೂಡ ಇದೇ ಕಥೆ. ಹಾಗೆ ನೋಡೋದಕ್ಕೆ ನಾವು ಹೋದ್ರೆ, ಅಂಬೇಡ್ಕರ್ ಅವರು ಸಾವನ್ನಪ್ಪಿ 34 ವರ್ಷ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಗೌರವಿಸಬೇಕು ಅಂತ ಈ ಕಾಂಗ್ರೆಸ್ಗೆ ಅನ್ನಿಸ್ಲೇ ಇಲ್ಲ. ಎಸ್, ದಿಸ್ ಈಸ್ ಕಾಂಗ್ರೆಸ್ ಫಾರ್ ಯು. ಅದೇ ಅವತ್ತಿಂದನೂ ಅಷ್ಟೇ ಈ ಕಾಂಗ್ರೆಸ್ನವರಿಗೆ ಅದೊಂಥರ ಶೋಕಿ. ಅವರಿಗೆ ಅವರೇ ಪ್ರಶಸ್ತಿ ಪುರಸ್ಕಾರವನ್ನು ಕೊಡ್ಕೊಳ್ಳೋದು. ಆ್ಯಂಡ್ ಈಗ ನೋಡಿದ್ರೆ ನಮ್ಮ ಸಿ ಎಂ ಸಿದ್ದರಾಮಯ್ಯನವರಿಗೆ ಅದು ಯಾರು ಕನ್ಸಲ್ಲಿ ಬಂದು ಏನು ಹೇಳಿದ್ರೋ ಗೊತ್ತಿಲ್ಲಪ್ಪ. ಇಂದಿರಾ ಗಾಂಧಿ ಅವರು ಬಂದಿದ್ರು, ಅಥವಾ ರಾಜೀವ್ ಗಾಂಧಿ ಅವರು ಬಂದಿದ್ರು, ಅಥವಾ ನೆಹರೂನೇ ಬಂದಿದ್ರು, ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಮೈಸೂರಿನ ಪ್ರಿನ್ಸ್ ರಸ್ತೆಗೆ ತಮ್ಮ ಹೆಸರನ್ನ ನಾಮಕರಣ ಮಾಡ್ಕೊಳ್ಳೋದಕ್ಕೆ ಈಗ ಹೊರಟು ನಿಂತಿದ್ದಾರೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಗರದಿಂದ KRSಗೆ ತೆರಳುವಂತಹ ಮಾರ್ಗ ಇದೆಯಲ್ಲ, ಅದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಕರೀತಾರೆ. ಸೊ ಆ ರಸ್ತೆಗೆ ಈಗ ಮೈಸೂರು ಮಹಾನಗರ ಪಾಲಿಕೆ ಸಿದ್ದರಾಮಯ್ಯನವರ ಹೆಸರನ್ನು ನೀಡೋದಕ್ಕೆ ಹೊರಟು ನಿಂತಿದೆ. ಸಿಎಂ ಸಿದ್ದರಾಮಯ್ಯನವರೇ, ನಿಮಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಅನ್ನುವಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಈ ಕೆಲಸವನ್ನು ಒಂದು ಬಾರಿ ನಿಲ್ಲಿಸ್ಬಿಡಿ. ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅನ್ನುವಂಥ ಹೆಸರು ಯಾಕೆ ಬಂತು? ಆ ರಸ್ತೆಯ ಇತಿಹಾಸ ಏನನ್ನುವಂಥದ್ದು ಗೊತ್ತಿದ್ದಿದ್ರೆ ಬಹುಶಃ ಮೈಸೂರು ಮಹಾನಗರ ಪಾಲಿಕೆ ಇಂತಹ ಒಂದು ಕೆಲಸಕ್ಕೆ ಕೈಯನ್ನ ಹಾಕ್ತಾ ಇರಲಿಲ್ಲ. KRS ರಸ್ತೆ ಅಂತ ಫೇಮಸ್ ಆಗಿರುವಂತಹ ಈ ಪ್ರಿನ್ಸಸ್ ಏನಿದೆ, ಇದು ಕೇವಲ ಹೆಸರಷ್ಟೇ ಅಲ್ಲ, ಅದರ ಹಿಂದೆ ಮೈಸೂರಿನ ಪರಂಪರೆ ಅಡಗಿದೆ. ಇಬ್ಬರು ಪ್ರತಿಷ್ಠಿತ ರಾಜಕುಮಾರಿಯರ ಹೆಸರನ್ನ ಈ ರಸ್ತೆಗೆ ಇಡಲಾಗಿದೆ. ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ, ಅದೇ ರೀತಿ ರಾಜಕುಮಾರಿ ಚೆಲುವ ಜಮ್ಮಣ್ಣಿ. ಸೊ ಇವರು ಮಹಾರಾಜ ಚಾಮರಾಜ ಒಡೆಯರ್, ಅದೇ ರೀತಿ ವಾಣಿ ವಿಲಾಸ ಸನ್ನಿಧಾನದ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅವರ ಪುತ್ರಿಯರು. ಸೊ ಇವರ ಸ್ಮರಣಾರ್ಥವಾಗಿ ಅವರ ಹೆಸರನ್ನ ಈ ರಸ್ತೆಗಳಿಗೆ ಇಡಲಾಗಿದೆ. ಮಹಾರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಅವರ ಹೆಸರಲ್ಲಿ PK ಸ್ಯಾನಿಟೋರಿಯಂ ಆಸ್ಪತ್ರೆ ಇದೆ. ಮಹಾರಾಜಕುಮಾರಿ ಚೆಲುವ ಜಮ್ಮಣ್ಣಿ ಅವರ ನಿವಾಸ ಇದೆ, ಚೆಲುವಾಂಬ ಮ್ಯಾನ್ಷನ್ ಇದೆ, ಅಂಡ್ ಈಗಿನ CFTRI ಬಂಗಲೆ ಕೂಡ ಇದೇ ರಸ್ತೆಯಲ್ಲಿ ಇರುವಂಥದ್ದು. ಮೈಸೂರಿಗೆ ಮಹಾರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಅವರ ಕೊಡುಗೆ ಬಹಳಷ್ಟಿದೆ. ಕರ್ನಲ್ ಜಾಗೀರ್ದಾರ್ ಶ್ರೀ ದೇಸರಾಜೆ ಅರಸ್ ಅವರ ಧರ್ಮಪತ್ನಿಯಾದಂತಹ ಕೃಷ್ಣ ಜಮ್ಮಣ್ಣಿ ಅಂಡ್ ಇವರ 3 ಹೆಣ್ಣು ಮಕ್ಕಳು 1904, ಅದೇ ರೀತಿ 1913. ಸೊ ಇವುಗಳ ನಡುವೆ ಕ್ಷಯ ರೋಗಕ್ಕೆ ಬಲಿಯಾಗ್ತಾರೆ. ಅವರ ಸ್ಮರಣೆಗಾಗಿ ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಸ್ಯಾನಿಟೋರಿಯಂ PKTB ಆಸ್ಪತ್ರೆಯನ್ನು ಸ್ಥಾಪಿಸೋದಕ್ಕೆ ಅವರ ಕುಟುಂಬ 100 ಎಕರೆ ಭೂಮಿಯನ್ನ ದಾನವಾಗಿ ಕೊಡ್ತಾರೆ.
ಇಲ್ಲಿ ಸಿದ್ದರಾಮಯ್ಯನವರ ಥರ ಯಾವುದೋ ಒಂದು ಹಗರಣವನ್ನು ಮಾಡಿ ಸೈಟು ಲೂಟಿ ಮಾಡಿರುವಂಥದ್ದಲ್ಲ. ತಮ್ಮ ಹೆಸರಲ್ಲಿದ್ದಂತಹ 100 ಎಕರೆ ಆಸ್ತಿಯನ್ನ ಜನರ ಆರೋಗ್ಯಕ್ಕೆ ಅಂತ ಹೇಳಿ ದಾನವನ್ನ ಮಾಡ್ತಾರೆ. 1918ರಲ್ಲಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಮೈಸೂರಿನ ಹೊರವಲಯದಲ್ಲಿ ಸ್ಯಾನಿಟೋರಿಯಂಗೆ ಅಡಿಗಲ್ಲನ್ನು ಹಾಕ್ತಾರೆ. ಕರ್ನಲ್ ದೇಸರಾಜ ಅರಸ್ ಆವಾಗಿನ ಕಾಲದಲ್ಲೇ 75,000 ಹಣವನ್ನು ಕೂಡ ಕೊಡ್ತಾರೆ. 1921ರಲ್ಲಿ ತೆರೆಯಲಾದಂತಹ ಈ ಆಸ್ಪತ್ರೆ ಕ್ಷಯರೋಗ ಚಿಕಿತ್ಸಾ ಕೇಂದ್ರವಾಗಿ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು ಜಯದೇವ ಹೃದ್ರೋಗ ಆಸ್ಪತ್ರೆ, ಟ್ರಾಮಾ ಕೇರ್ ಸೆಂಟರ್, ಅದೇ ರೀತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸೊ ಹೀಗೆ ಅನೇಕ ಸೌಲಭ್ಯಗಳು ಈಗ ಆ ಜಾಗದಲ್ಲಿ ವಿಸ್ತಾರಗೊಂಡಿದೆ. ಹೀಗೆ ಪ್ರಿನ್ಸಸ್ ರೋಡ್ ಮೈಸೂರಿನ ಇತಿಹಾಸ, ಅದೇ ರೀತಿ ಒಡೆಯರ್ ಕುಟುಂಬದ ಪರಂಪರೆಯನ್ನು ಒಳಗೊಂಡಿದೆ. ಈಗ ಅದನ್ನ ತೆಗೆದು ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರನ್ನ ಇಟ್ಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ ಸಿದ್ದರಾಮಯ್ಯನವರೇ, ನಿಮಗೆ ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕೊನೆಯದಾಗಿ ಸಿದ್ದರಾಮಯ್ಯನವರೇ, ನನ್ನ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಅಡ್ವೈಸ್, ಒಂದೇ ಒಂದು ಅಡ್ವೈಸ್ ಏನಂತ ಕೇಳ್ತಿದ್ದೀರಾ? ಹೇಳ್ತೀನಿ. ನಿಮಗೆ ಅಷ್ಟೊಂದು ಪ್ರಚಾರದ ಗೀಳು ಇದ್ರೆ ನಿಮ್ಮ ಗುರು ಇದಾರಲ್ಲ, ಯಾರು ಹೇಳಿ? ಕರೆಕ್ಟು. ಟಿಪ್ಪು ಸುಲ್ತಾನನ ಹೆಸರಲ್ಲಿರುವಂತಹ ರಸ್ತೆ ಆಗಿರಬಹುದು, ಮಹಲ್ಗಳಾಗಿರಬಹುದು, ಸೊ ಅವುಗಳಿಗೆ ಬೇಕಾದ್ರೆ ನಿಮ್ಮ ಹೆಸರನ್ನ ಮರುನಾಮಕರಣ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರು ಕೇಳೋದಕ್ಕೆ ಬರಲ್ಲ, ಯಾರು ಏನು ಹೇಳಲ್ಲ, ಎಲ್ಲ ನಿಮ್ಮಿಷ್ಟ. ಏನಂತೀರಾ? ನಿಮಗೇನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.